ಶರಣಂ ದೇವಿ ಕೃಪಾಕರಿ ಪಾಲಿಸುವನವರತ ತಾಯಿ ಶ್ರೀ ಗೌರಿ ಪಾಲಿಸುವನವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರತ ತಾಯಿ ಶ್ರೀ ಗೌರಿ ಪಾಲಿಸುವನವರತ ತಾಯಿ ಶ್ರೀ ಗೌರಿ ಶರಣಂ 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 ಅಂತರ ಬಾಯಿಗೆ ನೀ ಬೆಳಕಾಗಿ ಬಾರಮ್ಮ ಅಂತರ ಬಾಯಿಗೆ ನೀ ಬೆಳಕಾಗಿ ಬಾರಮ್ಮ ಪಾಲಿಸುವನವರತ ತಾಯಿ ಶ್ರೀ ಗೌರಿ ಪಾಲಿಸುವನವರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ಶಾರದಾಂಬೆ ಈಗ ಶ್ರೀರಕ್ಷೆ ಸುಳಿಯಾಗಿ ಸಾಗಿ ಪುಸ್ತಕ ರೂಪದಲ್ಲಿ ಮಾರ್ಪಟ್ಟು ಮಾನವನ ಮದುವಿನ ತುಂಬ ಅರುಣೋದಯವನ್ನು ಬೀರಿ ಮಾನವನು ಲೆಕ್ಕ ಹಾಕಿ ನೋಡಿದಾಗ ಗೊತ್ತಾಗುತ್ತದೆ ಆ ಸರಸ್ವತಿಯ ಪ್ರಭಾವ ಎಂಥದ್ದು ಅಂತ ಪರಿಜ್ಞಾನವಾಗುತ್ತದೆ. ಭವದ ಭವಿಗಳ ಬಣ್ಣಗಳ ಬಲ್ಲಂತ ಮಹಾತಾಯಿಯಮ್ಮ ನೀನು. ನಿನಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು ಧನ್ಯವಾದಗಳು ವಂದನೆಗಳು ತಾಯಿ ನಿನಗೆ. ಅಷ್ಟೇ ಅಲ್ಲಮ್ಮ, ಈ ನಮ್ಮ ಸಂಸಾರವನ್ನು ಸುಖ ಸಾಗರದಲ್ಲಿ ಸಾಗುವಂತೆ ಹಾರೈಸು ತಾಯಿ. ಸುಖ ಸಾಗರದಲ್ಲಿ ಸಾಗುವಂತೆ ಹಾರೈಸು ನೀನು. ಏನಿವತ್ತು ಧರ್ಮಪತ್ನಿಯವರ ಪೂಜೆ ತುಂಬಾ ವಿಶೇಷವಾಗಿ ನಡೆದಂತೆ ಕಾಣುತ್ತಿದೆ. ಮತ್ತೆ ಏನಾದರೂ ಪರ್ಸನಲ್ ಬೇಡಿಕೆ ಇದೆ? ಆ ಬೇಡಿಕೆ ಹೌದು ಸ್ವಾಮಿ, ನೀವು ಹೇಳೋ ಮಾತು ನಿಜವಿದೆ. ಸತ್ಯವಾಗಿ ವಿಶೇಷವಾಗಿ ಬೇಡಿಕೊಂಡೆ ನಾನು. ಏನೆಂದು ಬೇಡಿಕೊಂಡೆ ವಿದ್ಯಾ? ನಾನೊಬ್ಬ ಪೊಲೀಸ್ ಅಧಿಕಾರಿಯ ಹೆಂಡತಿಯಾದ ನಾನು ಅವರ ಮಾತು ಮೀರದೆ ಅವರ ಜೊತೆ ಮಾತಿನಂತೆ ನಡೆದುಕೊಂಡು ತಕ್ಕ ಹೆಂಡತಿಯಾಗಿ ಬಾಳ್ತೀನಿ ಅಂತ ಬದುಕ್ತೀನಿ ಅಂತ ನನಗೆ ಗೊತ್ತಿದೆ. ಆದ್ರೆ ನನ್ನ ಪತಿದೇವರು ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದಾರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಕಾನೂನಿಗೆ ಅನ್ಯಾಯ ಮಾಡದೆ ಲಂಚಕ್ಕೆ ಕೈ ಕೊಡದೆ ನನ್ನ ಪತಿದೇವರು ಈ ಕರ್ನಾಟಕದಲ್ಲಿ ಹೆಸರುವಾಸಿಯಾಗುವಂತೆ ಹಾರೈಸು ಅಂತ ಆ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡೇರಿ ನಾನು. ವೆರಿ ಗುಡ್ ವಿದ್ಯಾ. ಮುಖ್ಯವಾದ ವಿಷಯವನ್ನೇ ಮನೆ ಬಿಚ್ಚಿ ವರಿಸಿಬಿಟ್ಟೆ ಈ ನಿನ್ನ ಪತಿ ದೇವರ ಮುಂದೆ. ನೋಡು ವಿದ್ಯಾ, ಒಂದು ಮಾತು ಮಾತ್ರ ನೆನಪಿನಲ್ಲಿಕೋ. ಆ ಏಸಿ ಲಂಚದಾಸೆಗಾಗಿ ಮಾನವೀಯತೆಯನ್ನು ಕಳೆದುಕೋ ಅಂತ ಈ ನಮ್ಮನ ಈ ಇನ್ಸ್ಪೆಕ್ಟರ್ ಅನಂತರ ಲೈಫ್ನಲ್ಲಿ ಇಲ್ಲ. ಅಂತ ನನಗೆ ಚೆನ್ನಾಗಿ ಗೊತ್ತು. ಲಂಚಕ್ಕೆ ಆಸೆ ಪಡುವರಲ್ಲ ಅಂತ ಕೂಡ ಚೆನ್ನಾಗಿ ಗೊತ್ತು. ಆದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಹಾಗೆ ಇರ್ಬೇಕಲ್ವೇನ್ರಿ? ಅದು ಅವರವರ ಸ್ವಭಾವಕ್ಕೆ ಬಿಟ್ಟಿದ್ದು. ಈ ಪೊಲೀಸ್ ಇಲಾಖೆಯಲ್ಲಿ ಇದ್ದ ಮೇಲೆ ಒಂದು ಕೆಟ್ಟ ಹೆಸರು ಇದೆ. ಎಂತ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಒಂದು ಕೆಟ್ಟ ಹೆಸರು ಇದೆ.
ಅದಕ್ಕೆಲ್ಲ ನಾವು ಹೋಗ್ಬಿಟ್ರೆ ನಮ್ಮ ಕರ್ತವ್ಯಕ್ಕೆ ಕಳಂಕ ಬಂದಂತಾಗುತ್ತದೆ. ಒಟ್ಟಾರೆ ನನ್ನ ಕರ್ತವ್ಯದಲ್ಲಿ ವಂಚಕೋರರಿಗೆ ಕೊಂಚವೂ ಕೂಡ ಅವಕಾಶವಿಲ್ಲ, ತಿಳಿತಾ? ಅಂತೂ ನಿಮ್ಗೆ ಹಣಕ್ಕಿಂತ ಕರ್ತವ್ಯವೇ ಮುಖ್ಯ ಅಂತ ಅನ್ನು ನೀವು ನನ್ಗೆ ಗೊತ್ತಾಯ್ತು ರೀ. ಇವತ್ತು ಯಾರು ಬರ್ತಾ ಇದ್ರೆ ಗೊತ್ತೇನ್ರಿ ನಿಮ್ಗೆ? ಗೊತ್ತಿದೆ ವಿದ್ಯಾ. ಊರಿನಿಂದ ನನ್ನನ್ನು ಪ್ರವಾಸ ಮುಗಿಸಿಕೊಂಡು ಮರಳಿ ಊರಿಗೆ ಬರುತ್ತಿದ್ದಾನೆ. ನಿಮ್ಮನ್ನ ಬರೋದೊಳಗಾಗಿ ಹಾಡು ಒಂದು ಪ್ರೇಮ ಗೀತೆಯನ್ನು. ರೀ, ನೀವು ಕೇಳೋದು ಹೆಚ್ಚ, ನಾನು ಹಾಡಿ ಕುಣಿಯೋದು ಹೆಚ್ಚ. ಆಯ್ತು ರೀ, ನಿಮ್ಮ ಇಷ್ಟದಂತೆ ಹಾಡುತ್ತೇನೆ.
ವೇಳೆ ಆಯ್ತು. ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬರ್ಲಿಕ್ಕೆ ಹೋದ ಪಂಪಾಪತಿ ಇನ್ನೂ ಯಾಕೆ ಬರಲಿಲ್ಲ? ಶಾಂತೇಶಪ್ಪ ಈಗ ಬಂದ್ರೆ ಕರ್ಕೊಂಡ್ಬಂದಿ ನೋಡ್ರಿ. ಹಲೋ ಶಾಂತೇಶ್. ಹಲೋ ಅನಂತ್. ಅಣ್ಣ, ನಿಮ್ಮ ಪ್ರವಾಸ ಸುಖವಾಗಿ ಸಾಗಿದ್ದೀರಲ್ಲ? ಹಾ ಶಾಂತೇಶ, ಮೊದಲು ಈ ನಿನ್ನ ಮುದ್ದು ತಂಗಿಗೆ ಸಮಾಧಾನ ಹೇಳಪ್ಪ. ನೀನು ಪ್ರವಾಸಕ್ಕೆ ಹೋದಾಗಿಂದ ಪ್ರತಿನಿತ್ಯ ನಿನ್ನನ್ನೇ ಜ್ಞಾಪಿಸ್ಕೊಳ್ತಾ ಇದ್ಲು ಈ ನಿನ್ನ ಮುದ್ದು ತಂಗಿ. ನನ್ನ ಮುದ್ದು ತಂಗಿಯ ಮನಸ್ಸೇ ಅಷ್ಟು ಅವರ ಪೂರ್ಣ ಜನ್ಮದ ಪುಣ್ಯವೇ ಸರಿ. ಮುತ್ತಿನಂತ ಮಾತಾಡಿದ್ರು ನೋಡ್ರಿ ಅಪ್ಪರವರಿಗೆ. ನಮ್ಮ ಅನಂತ ಸೌಕರು ಸಾಕ್ಷಾತ್ ದೇವರಿದ್ದಾಗ ನೋಡ್ರಿ. ದೇವರಿಗೆ ಒಬ್ಬ ಮುಖ್ಯವಾಗಿ ಪೂಜಾರಿ ಇರುತ್ತಾನೆ. ಅದರಂತೆ ನೀನು ಕೂಡ ಇವರಿಗೆ ಸೇವಕನಾಗಿದ್ದೀಯಲ್ಲ, ನೀನನ್ನು ತುಂಬಾ ಮೆಚ್ಚಲೇಬೇಕಾದದ್ದು. ಅಪ್ಪ ಅವರ ನಾವು ಚಿಕ್ಕವರಿದ್ದಾಗಿದ್ದಾಗಲೂ ಕೂಡ ಇವರ ಮನೆಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಅಂದರೆ ಆ ಶ್ರೀರಾಮಚಂದ್ರನಿಗೆ ಆಂಜನೇಯ ಇದ್ದ ಹಾಗೆ ಅನ್ನು. ನೋಡಿಲಿ, ಮಾತಿನಲ್ಲಿ ತುಂಬಾ ಬೇರೆ ಆಯ್ತು. ಅಣ್ಣ, ನೀವಿಬ್ರು ಕುಳಿತುಕೊಳ್ಳಿ, ಒಳಗಡೆ ಹೋಗಿ ನಾನೇ ಕಾಫಿ ತೆಗೆದುಕೊಂಡು ಬರ್ತೀನಿ. ಅವರ ನಿಲ್ರಿ. ಎಲ್ಲಾ ಕೆಲಸ ನೀವ ಮಾಡಿದ್ರೆ ನಾವ್ ಎದಕ್ ಬಂದಿವ್ರಿ ನಿಮ್ ಮನೆಗೆ? ತಡ್ರಿ, ನಾವು ಹೋಯ್ತು ಬರ್ತೀನಿ. ಶಾಂತೇಶ, ಇವನೊಬ್ಬ ವಿಚಿತ್ರ ವ್ಯಕ್ತಿ. ಕೆಲಸವೆಂದರೆ ಪಂಚಪ್ರಾಣ. ಇರಲಿ ಶಾಂತೇಶ, ನೀನು ಪತ್ರಿಕೋದ್ಯಮದ ಹೊಸ ವಿಷಯವನ್ನು ತಿಳಿಯಲು ಪ್ರವಾಸ ಮಾಡಿದ್ದಾಯ್ತು. ನಿಮ್ಮ ಪತ್ರಿಕೆಯ ಮೂಲ ಉದ್ದೇಶ ಏನು ಶಾಂತೇಶ? ಒಳ್ಳೆ ವಿಷಯವನ್ನೇ ಚರ್ಚಿಸಿದೆ ಅಣ್ಣ. ನಮ್ಮ ದಿನಪತ್ರಿಕೆಯ ಮೂಲ ಪ್ರಯತ್ನ ಇಷ್ಟೇ. ಸರ್ಕಾರ, ಸಮಾಜ ಇವು ಎರಡು ಎಚ್ಚರಗೊಳ್ಳಬೇಕು. ಪ್ರಜೆಗಳ ಹಿತಾಸಕ್ತಿಯನ್ನು ಮಂತ್ರಿಗಳು ಅರಿತಿಲ್ಲ, ಆ ಮಂತ್ರಿಗಳ ತಂತ್ರವನ್ನು ಪ್ರಜೆಗಳು ಅರಿತಿಲ್ಲ. ಸಮಾಜ, ಸರ್ಕಾರ, ಮಂತ್ರಿ, ಪ್ರಜೆ ಈ ನಾಲ್ಕು ಸ್ಥಾನಕ್ಕೂ ಒಂದಕ್ಕೊಂದು ನಿಕಟ ಸಂಬಂಧವಿದ್ದರೂ ಒಂದಕ್ಕೊಂದು ಹೋಲದ ಮಾತು. ಅದು ಬರೇ ಕನಸು. ಅದಕ್ಕಂತಲೇ ಇಂಥ ಹೀನ ದೃಶ್ಯ ಕಂಡು ಎಲ್ಲ ಕಾನೂನು ಕಣ್ಣು ಮುಚ್ಚಿ ಕುಳಿತುಕೊಂಡಿವೆ. ನಮ್ಮಂತ ಬಡ ವಿದ್ಯಾರ್ಥಿಗಳು ಓದಬೇಕಾದರೆ ಕೊಡಬೇಕು ಲಂಚ. ಅದು ಅಲ್ಲದೆ ನಾಳೆ ನೌಕರಿ ಸೇರಬೇಕಾದಾಗ ಕೊಡಬೇಕು ಲಂಚ. ನಮ್ಮ ಆಸ್ತಿ ನಾವು ಮಾರಿ ಹಣ ಪಡೆಯಬೇಕಾದರೆ ಆ ಅಧಿಕಾರಿಗಳಿಗೆ ಕೊಡಬೇಕು ಲಂಚ. ಲಂಚವೆಂಬುದಕ್ಕೂ ಮಿಂಚಾಗಿ ಅಗ್ನಿ ರಸವನ್ನೇ ಹರಸಿ ಬಡವರ ಬಾಳನ್ನೇ ಸುಟ್ಟು ಭಸ್ಮ ಮಾಡಿ ಮೇಲೆ ಮಾಡಿ ಹಾಕಿಸಿಕೊಂಡು ಅಟ್ಟಹಾಸನದಿಂದ ಮೆರೆಯುತ್ತಿರುವ ಅಂತ ವಂಚಕರ ನಿರ್ವಂಶಕ್ಕಾಗಿಯೇ ನಮ್ಮ ಪತ್ರಿಕೆಯ ಪ್ರತಿನಿಧಿಗಳು ಹಗಲಿರುಳು ಶ್ರಮಿಸಿ ಗುರಿ ಸಾಧಿಸುವ ಹೆಗ್ಗುರಿಯಲ್ಲಿದೆ. ಇನ್ಸ್ಪೆಕ್ಟರ್, ಹೆಗ್ಗುರಿಯಲ್ಲಿದೆ. ಅಂದ ಹಾಗೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಕಾನೂನು ಏನು ಹೇಳುತ್ತಿದೆ? ಶಾಂತೇಶ, ನೀವು ತಿಳಿದುಕೊಂಡಿರುವಂತೆ ಕಾನೂನು ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿಲ್ಲ. ನಾನೊಬ್ಬ ಪೊಲೀಸ್ ಅಧಿಕಾರಿ ನಿಜ, ಆದರೆ ನ್ಯಾಯ, ನೀತಿ, ಧರ್ಮಕ್ಕೆ ಮಾತ್ರ ತಲೆಬಾಗುತ್ತೇನೆ. ನನಗೆ ನನ್ನ ಪ್ರಾಣಕ್ಕಿಂತಲೂ ನನಗೆ ಸ್ಥಾನ ಮುಖ್ಯ. ಒಟ್ಟಾರೆ ಹೇಳಬೇಕೆಂದ್ರೆ ನನ್ನಂತ ಎಷ್ಟೋ ಪೊಲೀಸ್ ಅಧಿಕಾರಿಗಳು ಲಂಚವೆಂಬ ಅಂಕುಶಕ್ಕೆ ವಂಚಿತರಾಗಿ ಬಿಟ್ಟಿದ್ದಾರೆ. ಆದರೆ ನಾನೆಂದಿಗೂ ಲಂಚದ ಗುಲಾಮನಾಗೋಣಲ್ಲ. ತನಗೆ ಅರ್ಥವಾಗಬೇಕು ಆ ಲಂಚವೆಂಬ ಲಕ್ಷ್ಮಿಗೆ ಲಂಚಕ್ಕೂ ನಾಚಿಕೆ ಬಂತು ಎಂದು. ವೆರಿ ಗುಡ್. ನಮ್ಮ ದೇಶದಲ್ಲಿ ನಿಮ್ಮಂತ ದಕ್ಷ ಅಧಿಕಾರಿಗಳು ಸಿಗುವುದು ತುಂಬಾ ವಿರಳ. ಪ್ರತಿಯೊಬ್ಬ ಅಧಿಕಾರಿ ತಾನು ತೊಟ್ಟ ಕಾಕಿ ಬಟ್ಟೆಗೆ ಕಣ್ಣು ಕೊಟ್ಟು ಮುನ್ನಡೆದರೆ ಅನ್ಯಾಯ ಅರಿಯುವುದರಲ್ಲಿ ಸಂದೇಹವೇ ಇಲ್ಲ. ಅಂತೂ ನಾಳೆ ನಮ್ಮ ದಿನಪತ್ರಿಕೆಯ ಮೂಲ ಅಂಕಪುಟದಲ್ಲಿ ಮೂಡಿ ಬರುತ್ತದೆ ನಿಮ್ಮ ವಿಷಯ.
ಲಂಚಕ್ಕೂ ನಾಚಿಕೆ ಬಂತು ಎಂದು, ಲಂಚಕ್ಕೂ ನಾಚಿಕೆ ಬಂತು ಎಂದು. ಮಾತು ಕೇಳಿದರೆ ಮನುಷ್ಯನಿಗೆ ಸಿಕ್ಕಿ ಕಾಲದಾಗ ನಾಚಿಕೆ ಅನ್ನೋದೇ ಗೊತ್ತಿಲ್ಲ. ಕೊನೆಗೂ ಲಂಚಕ್ಕೆ ಬಂತಿದ್ದು ನಾಚಿಕೆ. ಮೊಬೈಲ್ನಲ್ಲಿ ಸುದ್ದಿಯಾಗಿ ಎಲ್ಲರಿಗೂ ಗೊತ್ತಾಯಿತು ನಿಮ್ಮ ಈ ವಿಚಾರ. ಸಾಹೇಬ್ರ, ಎಲ್ಲರೂ ನಡೀರಿ ಕೊನೆಗೆ. ಸಂತೋಷ, ನನಗೆ ಕರ್ತವ್ಯಕ್ಕೆ ವೇಳೆ ಆಗುತ್ತದೆ, ನಾನು ಬರುತ್ತೇನೆ. ನಮ್ಮೆಲ್ಲರೂ ನನ್ನ ರಕ್ಷಣೆ ಮಾಡುತ್ತಿರುವ ಅಣ್ಣ, ಬಟ್ಟೆಯನ್ನು ಬದಲಾಯಿಸಿ ಸ್ನಾನಕ್ಕೆ ಬಂದ್ಬಿಡಣ್ಣ ನೀನು. ತಂಗಿ, ನಮ್ಮೆಲ್ಲರೂ ನನ್ನ ರಕ್ಷಣೆ ಮಾಡುತ್ತಿರುವ ಆ ದುರ್ಗಾ ಮಾತೆ ಹಾಗೂ ಬೀರ ಲಿಂಗೇಶ್ವರನ ಎದುರಿನಲ್ಲಿ ಹಾಡಿನ ಒಂದು ಸಂಗೀತ ಸಂತೋಷದ ಹಾಡನ್ನು. ನನಗೆ ಕರ್ತವ್ಯಕ್ಕೆ ಸಮಯ ಆಗುತ್ತದೆ, ನಾನು ಬರುತ್ತೇನೆ. ಸಾಧ್ಯಸಪ್ಪ ಸ್ವಲ್ಪ ತಡೀರಿ, ನಿಮಗೊಂದು ಮುಖ್ಯವಾದ ವಿಷಯ ಹೇಳೈತಿ. ನಮ್ಮ ಸಾಹೇಬ್ರು ಅದರಲ್ಲ ನಿಮಗೊಂದು ಸುದ್ದಿ ಕೊಟ್ಟು ಕಳ್ಸ್ಯಾರ. ಮಾರ್ಕೆಟ್ ಹೋಗುವಾಗ ಒಂದು ಚೀಟಿ ಕೊಟ್ಟು ಕಳ್ಸ್ಯಾರ. ಅದಕ್ಕೆ ನಿಮ್ ಕೈ ಕೊಡ್ರಿ ಅಂತ ಹೇಳಿ ಕೊಟ್ಟು ಕಳ್ಸ್ಯಾರ, ತಗೋರಿಲ್ಲ.
ಈ ವಿಷಯ ನಮ್ಮಿಬ್ಬರಲ್ಲಿ ಗೊತ್ತಾಗಿರ್ಬೇಕು. ಬಾ, ಸ್ನಾನ ಮಾಡ್ಕೊಂಡು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳೋಣ. ಆಯ್ತು ಬನ್ನಿ, ಹಾಗಾದ್ರೆ ಹೋಗೋಣ.